ಆಗಸ್ಟ್ 5ರಿಂದ ಎಲ್ಲ ಬಸ್ಗಳನ್ನ ಸ್ಥಗಿತ ಮಾಡಿ, ಸ್ಕೂಲ್ಸ್ಗಳನ್ನ ಸ್ಥಗಿತ ಮಾಡಿ, ಆಫೀಸನ್ನು ಸ್ಥಗಿತ ಮಾಡಿ ಈ ಮುಷ್ಕರವನ್ನು ಯಶಸ್ವಿ ಮಾಡಬೇಕು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಆಷಾಢ ಮೆಗಾ ಆಫರ್ ತಪ್ಪದೇ ಬರ್ತೀರಲ್ಲ. ದಿನಾಂಕ 5/8/2025 ಅನಿರ್ದಿಷ್ಟವಾದಂಥ ಮುಷ್ಕರಕ್ಕೆ ನಾವು ಹೋಗ್ತಾ ಇದ್ದೀವಿ. ಬಹಳ ಮುಖ್ಯವಾದಂಥ ಬೇಡಿಕೆಗಳು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. ನಾವು BDAಯನ್ನು ಮರ್ಚ್ ಮಾಡಿ ಆ ವೇತನ ಶ್ರೇಣಿಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇದೆ. ಎರಡನೇದು 1/1/20ರಿಂದ 38 ತಿಂಗಳ ಕಾಲ ವಿಳಂಬ ಮಾಡಿ ಹಿಂದಿನ ಸರ್ಕಾರ 15% ವೇತನ ಹೆಚ್ಚಳ ಮಾಡಿತ್ತು. ಆ 38 ತಿಂಗಳ ಕಾಲದ ಅರಿಯರ್ಸ್ ಇದೆ, ಅದು 1800 ಕೋಟಿ ರೂಪಾಯಿ ಇದೆ. ಈ ಎರಡು ಬೇಡಿಕೆಗಳನ್ನು ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಜನವರಿ 2024ರಲ್ಲಿ ಮಾಡಿದ್ದೀವಿ. ಅಂದರೆ ಸುಮಾರು 18 ತಿಂಗಳ ಕಾಲ ಕಳೀತಾ ಬಂದರೂ ಕೂಡ ಇನ್ನೂ ರಾಜ್ಯ ಸರ್ಕಾರ ಮೀನಾಮೇಷ ಹೇಳ್ತಾ ಇದೆ. ಇದರ ವಿರೋಧಿಸಿ ನಾವು ಡಿಸೆಂಬರ್ 31, 2024ರಲ್ಲಿ ಮುಷ್ಕರ ಕರೆ ಕೊಟ್ಟಿದ್ವಿ. ಅವತ್ತ ಮಾನ್ಯ ಮುಖ್ಯಮಂತ್ರಿಗಳ ಆಶ್ವಾಸನೆ ಮೇರೆಗೆ ವಾಪಸ್ ತಗೊಂಡಿದ್ವಿ. ಆದರೂ ಕೂಡ ಅವರು ಸಮಸ್ಯೆಯನ್ನು ಇತ್ಯರ್ಥ ಮಾಡದೇ ಇರೋದನ್ನು ಮನಗಂಡು ಜಂಟಿ ಕ್ರಿಯಾ ಸಮಿತಿ ನಾವು 5/8/2025ರಿಂದ ಬೇಡಿಕೆಯನ್ನು ಇತ್ಯರ್ಥ ಮಾಡುವವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಹೋಗ್ತೀವಿ ಅಂತ ಹೇಳಿ ನಾವು ಈಗಾಗಲೇ ಹೇಳಿದ್ದೀವಿ. ಅವರು ಎಸ್ಮಾ ಕಾಯ್ದೆಯನ್ನು ತರ್ತೀನಿ ಎನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಾರಿಗೆ ನಿಗಮಗಳ ನೌಕರರು ಯಾವ ಎಸ್ಮಾಕ್ಕೂ ಹೆದರೋದಿಲ್ಲ. ಯಾವುದೇ ಸರ್ಕಾರ ಸಾರಿಗೆ ನೌಕರರು ಹೋರಾಟ ಮಾಡಿದಾಗ ಎಸ್ಮಾ ತಂದಿದ್ದಾರೆ, ಅವರು ಮುಂದೆ ಅಧಿಕಾರಕ್ಕೆ ಬಂದಿಲ್ಲ. ಅದರಿಂದ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಸ್ಮಾ ಅನ್ನೋದನ್ನು ಬ್ರಿಟಿಷರ ಕಾಲದಲ್ಲಿ ಕಾಯ್ದೆಯನ್ನು ಕೈಬಿಟ್ಟು ಗೌರವಯುತವಾಗಿ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಸಾರಿಗೆ ನಿಗಮಗಳ ನೌಕರರಿಗೆ ಏನು ನ್ಯಾಯಯುತ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಈಗಲೂ ಕೂಡ ಕಾಲಾವಕಾಶ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದು ಈ ನೌಕರರ ಬೇಡಿಕೆಗಳನ್ನು ಇತ್ಯರ್ಥ ಮಾಡಬೇಕು. ಇದರಲ್ಲಿ ನಿವೃತ್ತಿ ನೌಕರರಿಗೂ ಕೂಡ ಅರಿಯರ್ಸ್ ಇದೆ, ಅವ್ರ ಬಾಯಲು ಮಣ್ಣು ಹಾಕಬೇಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಇದಕ್ಕೆ 30ನೇ ತಾರೀಕು ಪೂರ್ವಭಾವಿಯಾಗಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನು ನಾವು ನಡೆಸ್ತಾ ಇದ್ದೀವಿ. ಸಾರಿಗೆ ನಿಗಮಗಳ ನೌಕರಲ್ಲಿ ನಾವು ವಿನಂತಿ ಮಾಡೋದು, 30ನೇ ತಾರೀಕು ನೀವು ಬೆಂಗಳೂರು ನಗರಕ್ಕೆ ಬಂದು ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ, ನಂತರದಲ್ಲಿ ಆ ಸರ್ಕಾರ ಏನಾದರೂ ಸಮಸ್ಯೆಯನ್ನು ಇತ್ಯರ್ಥ ಮಾಡದೇ ಇದ್ರೆ ನೀವು ಯಾವುದೇ ಎಸ್ಮಾಗೆ ಹೆದರಬೇಡಿ. ಜಂಟಿ ಕ್ರಿಯಾ ಸಮಿತಿ ನಾಯಕತ್ವವನ್ನು ಕೊಡುತ್ತೆ. ನಮ್ಮ 38 ತಿಂಗಳ ಅರಿಯರ್ಸ್ ಅನ್ನು ನಾವು ಪಡ್ಕೊಳ್ಳೋಣ ಮತ್ತು 4 ವರ್ಷಗಳ ಒಪ್ಪಂದದ ಅವಧಿ ಏನಿದೆ ಆ ಒಪ್ಪಂದದ ಅವಧಿಯನ್ನು ರಕ್ಷಣೆ ಮಾಡ್ಕೊಳ್ಳೋಣ. 1/1/24ರಿಂದ ವೇತನ ಪರಿಷ್ಕರಣೆಯನ್ನು ಪಡ್ಕೊಳ್ಳೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀವಿ. ನಾವು ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಮುಖಂಡರು ತುಮಕೂರು ನಗರದಲ್ಲಿ ನಾವು ಇಲ್ಲಿ ಪಾಲ್ಗೊಂಡ್ರೆ ಸಂಘ ಸಂಸ್ಥೆಗಳಿದ್ದಾವೆ ಸಾರಿಗೆ ನಿಗಮಗಳಲ್ಲಿ. ನಾವು ಎಲ್ಲರಲ್ಲೂ ವಿನಂತಿ ಮಾಡ್ತೀವಿ, ಇದು ಸಂಘ ಸಂಸ್ಥೆಗಳ ಪ್ರಶ್ನೆ ಅಲ್ಲ. ಸಾರಿಗೆ ನಿಗಮಗಳ ನೌಕರರ ಪರಿಶ್ರಮಕ್ಕೆ ದಕ್ಕಬೇಕಾಗಿರ್ತಕ್ಕಂಥ ವೇತನ ಪರಿಷ್ಕರಣೆಯನ್ನ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಅದನ್ನು ಪಡ್ಕೊಳ್ತಕ್ಕಂಥದ್ದು, ನಿಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ಳಿ, ID ಕಾಯ್ದೆಯನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಆಗಸ್ಟ್ 5ರಿಂದ ಎಲ್ಲ ಬಸ್ಗಳನ್ನ ಸ್ಥಗಿತ ಮಾಡಿ, ಟೂಲ್ಸ್ಗಳನ್ನ ಸ್ಥಗಿತ ಮಾಡಿ, ಆಫೀಸನ್ನು ಸ್ಥಗಿತ ಮಾಡಿ ಈ ಮುಷ್ಕರವನ್ನು ಯಶಸ್ವಿ ಮಾಡಬೇಕು. ನಿಮ್ಮ ಬೇಡಿಕೆಗಳನ್ನ ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನ ನಾವು ನೌಕರರ ಬಂಧುಗಳಲ್ಲಿ ವಿನಂತಿ ಮಾಡ್ತೀವಿ. ಯಾವುದೇ ಸಂದರ್ಭದಲ್ಲಿ ಆಡಳಿತ ವರ್ಗ ಮತ್ತು ಸರ್ಕಾರ ದಬ್ಬಾಳಿಕೆ, ದೌರ್ಜನ್ಯ, ಯಾವುದೇ ಎಸ್ಮಾ ತಂದ್ರು ಕೂಡ ತರ್ತೀವಿ ಅಂತ ಹೇಳಿದ್ರು ಕೂಡ ನೀವು ಯಾವುದೇ ವಿಕ್ಟಿಮೈಸೇಷನ್ಗೆ ನೀವು ಹೆದರಬೇಡಿ. ಅದಕ್ಕೆ ಜಂಟಿ ಕ್ರಿಯಾ ಸಮಿತಿ ನಿಮ್ಮ ಜೊತೆ ಇದೆ. ಯಾಕೆಂದ್ರೆ ನಾವು ನ್ಯಾಯಕ್ಕಾಗಿ ನಿಂತಿದ್ದೀವಿ. ಈ ಅಂಶವನ್ನ ಬಹಳ ಸ್ಪಷ್ಟವಾಗಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರೋರು ಕೂಡ ನಿಗಮದಿಂದ ನೀವು ಮಾಡ್ತೀರಾ ಸರ್? ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದಾರೆ, ಹೊರಗುತ್ತಿಗೆ ಮೇಲೆ ಅವರು ಕೂಡ ಸಹಕಾರ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅವ್ರಿಗೂ ಕೂಡ ಶೋಷಣೆ ಇದೆ. ನಾವು ಅವ್ರಿಗೂ ವಿನಂತಿ ಮಾಡ್ತೀವಿ. ಈಗ ನಮ್ಮ ಬಸ್ ಓಡುವಾಗ ಆ ಒಂದು ಬಸ್ ತಂದು 100 ಬಸ್ಸಿನ ಜನ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅದರಿಂದ ಅವರು ಕೂಡ ನೌಕರರೇ, ಅವರಿಗೆ ಮುಂದೆ ಸಮಸ್ಯೆಗಳು ಬರ್ತವೆ. ನಾವು ವಿನಂತಿ ಮಾಡ್ತೀವಿ, ಅವರು ಬೆಂಬಲ ಕೊಡ್ತಾರೆ ಸಹಜವಾಗಿ. ಯಾಕೆಂತ ಹೇಳಿದ್ರೆ ರೆಗ್ಯುಲರ್ ಎಂಪ್ಲಾಯಿ ಬರಲಿಲ್ಲ ಅಂದ್ರೆ ಒಂದು ಡಿಪೋಗೆ ನಾವು 1000 ಜನ ರೆಗ್ಯುಲರ್ ಎಂಪ್ಲಾಯಿ ಇದ್ದು 100 ಜನ ಅವರಿದ್ರೆ ಅವ್ರು ಬರೋದಿಲ್ಲ. ಮತ್ತು ನಮ್ಮವರು ಹೇಳ್ತಾರೆ ಅವರಿಗೆ, ಅವ್ರನ್ನೂ ಕೂಡ ಮುಷ್ಕರದಲ್ಲಿ ಪಾಲ್ಗೊಳ್ಳಂಗೆ ಮಾಡ್ತೀವಿ. ಮತ್ತೆ ಸರ್ಕಾರ ವಾಮ ಮಾರ್ಗ ಹಿಡಿಬಾರ್ದು, ನ್ಯಾಯಯುತವಾದ ಬೇಡಿಕೆಯನ್ನ ಇತ್ಯರ್ಥ ಮಾಡಬೇಕು. ಯಾಕೆಂದ್ರೆ ನಾವು ಈಗಲೂ ಕೂಡ ಒಂದು